ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬಿಆರ್ ಪಾಟೀಲ್ ಆ ರೀತಿ ಹೇಳಿದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಇದು ಎಲ್ರಿಗೂ ಗೊತ್ತಿರೋದು. ನನ್ನ ಬಳಿಯೂ ಮನೆ ತರೋಕೆ ಅಷ್ಟು ಹಣ ಕೊಟ್ಟಿ ಅಂತ ಹಲವರು ಚರ್ಚಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಆಡಿಯೋ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ. 2015-16ರಲ್ಲೂ ಇದೇ ರೀತಿ ಪತ್ರ ಬರೆದಿದ್ದಾರೆ. ಇವರೇ ಕಾನೂನು ಸಚಿವರಾದಾಗ ಈಗ 2 ವರ್ಷ ಆಗಿದ್ದು ನಿದ್ದೆ ಮಾಡ್ತಿದ್ರ. 1.5 ಲಕ್ಷ ಕೋಟಿ ವಸೂಲಿ ಮಾಡಿದ್ರೆ ಜನರ ಮೇಲೆ ಟ್ಯಾಕ್ಸ್ ಹಾಕೋದು ಬೇಕಿರಲಿಲ್ಲ. ಸಚಿವ ಎಚ್.ಕೆ. ಪಾಟೀಲ್ ಪತ್ರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್. ಎರಡ್ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ. ಏನಿದ್ರು ಕನ್ಸ್ ಕಾಣಬೇಕಷ್ಟೇ. ಕಾಂಗ್ರೆಸ್ ಅಲ್ಲಿ ಡಿಕೆಶಿಗೆ ಯಾರು ಬಿಟ್ಕೊಡ್ತಾರೆ? ಡಿಕೆ ಶಿವಕುಮಾರ್ ಸಿಎಂ ಆಗೋ ಬಗ್ಗೆ ಎಚ್.ಡಿ.ಕೆ. ವ್ಯಂಗ್ಯ. ತಾರಕ ಅಣೆಕಟ್ಟು ಹಿನ್ನೀರಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ. ಸಚಿವ ಜಮೀರ್ ಅಹಮದ್ ಆಪ್ತ ಸರ್ದಾರ್ ಸರ್ಫರಾಜ್ ಖಾನ್ ವಿರುದ್ಧ ಆರೋಪ. 15 ವರ್ಷಗಳಿಂದ ಎಲಿಫೆಂಟ್ ರಿವರ್ ರ್ಯಾಮ್ ರೆಸಾರ್ಟ್ ಇದ್ರೂ ಯಾರಿಗೂ ಕಾಣಲಿಲ್ಲ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಎಂಟ್ರಿ ಕೊಟ್ಟ ಅಮೆರಿಕ. ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ. B-2 ಸ್ಟೆಲ್ತ್ ಬಾಂಬರ್ ಫೈಟರ್ ಜೆಟ್ ಬಳಸಿ ಅಟ್ಯಾಕ್. ಫೋರ್ಡೋ ನಟಾನ್ಸ್ ಎಸ್ಪಹಾನ್ ಮೇಲೆ ಅಮೆರಿಕ ದಾಳಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತ ಮಾಹಿತಿ. ದಾಳಿ ಉದ್ದೇಶ ಇರಲಿಲ್ಲ, ಅನಿವಾರ್ಯವಾಗಿ ದಾಳಿ ಮಾಡಿದ್ದೇವೆ ಎಂದ ಟ್ರಂಪ್. ಇರಾನ್ ಶಾಂತಿಯ ಹಾದಿಯಲ್ಲಿ ಸಾಗುವ ವಿಶ್ವಾಸವಿದೆ. ತಪ್ಪು ತಿದ್ದಿಕೊಳ್ಳದೆ ಇದ್ರೆ ಮತ್ತೆ ದಾಳಿ ಮಾಡ್ತೀವಿ. ಈಗಲೂ ಕಾಲ ಮಿಂಚಿಲ್ಲ ಅಂತ ಇರಾನ್ಗೆ ನೇರ ವಾರ್ನಿಂಗ್ ಕೊಟ್ಟಿರುವ ಟ್ರಂಪ್. ಇಸ್ರೇಲ್ ಜೊತೆ ಅಮೆರಿಕ ಕೂಡ ಸೇರ್ಕೊಂಡು ಅಟ್ಯಾಕ್. ಆತಂಕದಲ್ಲಿರುವ ಇರಾನ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ತನ್ನ ಮಗನನ್ನ ಹೊರತುಪಡಿಸಿಯೂ 3 ಉತ್ತರಾಧಿಕಾರಿಗಳ ನೇಮಕ. ಮಗನನ್ನ ಮುಂದಿನ ನಾಯಕನಾಗಿ ರೂಪಿಸಲು ನಿರ್ಧಾರ. ಬೀದಿ ಬದಿ ಟೀ ಅಂಗಡಿ ನಡೆಸುತ್ತಿರುವ ದಂಪತಿ ಮೇಲೆ ದರ್ಪ. ನಮ್ಮ ಜಾಗ ಇದು ಅಂತ ಮಾಜಿ ಕಾರ್ಪೊರೇಟರ್ ಸೋದರನಿಂದ ದರ್ಪ. ಕಲಬುರಗಿ ಬ್ರಹ್ಮಪುರ ಬಡಾವಣೆಯಲ್ಲಿ ಘಟನೆ. ದೂರು ಕೊಟ್ಟ ಅಂಗಡಿ ಮಾಲೀಕನನ್ನೇ ಬಂಧಿಸಿರುವ ಪೊಲೀಸರು. ಹೆಣ್ಣು ಮಕ್ಕಳ ಕಾಲೇಜು ಫೀಸ್ಗೆ ಇಟ್ಟಿದ್ದ ಹಣ ಕಳುವು. ಮನೆಯಲ್ಲಿ ಯಾರೂ ಇಲ್ಲದಾಗ ಕದ್ದೊಯ್ದಿರೋ ಖದೀಮರು. 65,000 ರೂಪಾಯಿ, 5 ಗ್ರಾಂ ಚಿನ್ನ ಕಳ್ಳತನ. ಸದಾಶಿವನಗರ ಠಾಣೆಯಲ್ಲಿ ಕೇಸ್. ಎಪ್ಪತ್ತೆಂಟು ವರ್ಷದ ವೃದ್ಧನಿಗೆ ಆಕ್ಸಿಡೆಂಟ್ ಮಾಡಿದ್ದೀರಿ ಅಂತ ನಂಬಿಸಿ ಸುಲಿಗೆ. ನನ್ನ ಬೈಕ್ಗೆ ಕಾರು ಟಚ್ ಆಗಿದೆ, 1 ಲಕ್ಷ ಕೊಡುವಂತ ಗಲಾಟೆ. 5,000 ರೂಪಾಯಿ ಸುಲಿಗೆ ಮಾಡಿ ಪರಾರಿ. ಜೂನ್ 2ರಂದು ನಡೆದ ಘಟನೆ ಬಗ್ಗೆ ಬೆಂಗಳೂರಿನ ಅಶೋಕನಗರ ಠಾಣೆಯಲ್ಲಿ ತಡವಾಗಿ ದೂರು ದಾಖಲು. ಪಾರ್ಟಿ ಮಾಡುವಾಗಲೇ ಹೊಂಡದ ಬಳಿ ಹೋಗಿದ್ದ ಸ್ನೇಹಿತರು. ಕೃಷಿ ಹೊಂಡಕ್ಕೆ ಬಿದ್ದು 2 ಯುವಕರ ಸಾವು. ಶಿವಮೊಗ್ಗದ ಯಡವಾಲ ಗ್ರಾಮದಲ್ಲಿ ಘಟನೆ. ಕುಂಸಿ ಠಾಣೆಯಲ್ಲಿ ಕೇಸ್. ಕೋರ್ಟ್ ಆದೇಶದ ಬಳಿಕವೂ ಟ್ಯಾಕ್ಸಿ ಚಾಲನೆ. ಪಾರ್ಸಲ್ ಸೇವೆ ನೆಪದಲ್ಲಿ ಇನ್ನೂ ಗ್ರಾಹಕರನ್ನ ಕರೆದೊಯ್ಯುತ್ತಿರುವ ವಾಹನ ಚಾಲಕರು. ಖಾಸಗಿ ಸಾರಿಗೆ ಒಕ್ಕೂಟದ ನಟರಾಜ್ ಶರ್ಮಾ ಆಕ್ರೋಶ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ವಸೂಲಿಗಿಳಿದ ಕೆಲ ಆಟೋ ಚಾಲಕರು. 1 to 3 ಚಾರ್ಜ್ ಮಾಡ್ತಿರೋರ ವಿರುದ್ಧ ಸಿಡಿದೆದ್ದ ಆಟೋ ಸಂಘಟನೆಗಳು. ಮೀಟರ್ ಹಾಕದೆ ಚಾಲನೆ ಮಾಡೋರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬಿಎಂಟಿಸಿ ಬಸ್ನಲ್ಲಿ ಓಡಾಡೋ ಪ್ರಯಾಣಿಕರೇ ಮೈಯೆಲ್ಲ ಕಣ್ಣಾಗಿಸ್ಕೊಳ್ಳಿ. ರಶ್ ಇರೋ ಬಸ್ಗಳನ್ನ ಟಾರ್ಗೆಟ್ ಮಾಡೋ ಗ್ಯಾಂಗ್ ಆಕ್ಟಿವ್. ಮಾರತಹಳ್ಳಿಯಿಂದ ಅಗರಾಗೆ ಹೋಗೋ ಬಸ್ನಲ್ಲಿ ಯುವಕನ ಮೊಬೈಲ್ ಎಗರಿಸಿದ ಗ್ಯಾಂಗ್.
ಮಂಡ್ಯದಲ್ಲಿ ಸ್ಲಂ ಬೋರ್ಡ್ ಮನೆಗಳಿಗೆ ಮುಸ್ಲಿಂ ಕುಟುಂಬಗಳ ಅಕ್ರಮ ಪ್ರವೇಶ ಪ್ರಕರಣ. ಸ್ಥಳೀಯ ಮುಸ್ಲಿಮರೊಂದಿಗೆ ಬಾಂಗ್ಲಾ ವಲಸಿಗರು ಸೇರ್ಕೊಂಡಿದ್ದಾರಾ? ಬಿಜೆಪಿಯಿಂದ ಅನುಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರ ಪೋಸ್ಟ್. ಇವತ್ತು ಮಧ್ಯಾಹ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ. ಪಶ್ಚಿಮ ಘಟ್ಟದಲ್ಲಿ ಮುಂದುವರಿದ ಮಳೆ ಅಬ್ಬರ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ನರಸಿಂಹವಾಡಿ ದತ್ತ ಮಂದಿರಕ್ಕೆ ನುಗ್ಗಿದ ನೀರು. ದೇವಸ್ಥಾನ ಜಲಾವೃತವಾದರೂ ನೀರಲ್ಲೇ ಭಕ್ತರಿಂದ ದೇವರ ದರ್ಶನ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಕೊಲೆ. ಶಿವಮೊಗ್ಗದ ಬೊಮ್ಮನಕಟ್ಟೆ ಕೆರೆಯೇರಿ ಮೇಲೆ ಅವಿನಾಶ್ ಎನ್ನೋರ ಮರ್ಡರ್. ಸ್ಥಳಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಭೇಟಿ, ಪರಿಶೀಲನೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ದಾಳಿ. ಅನೈತಿಕ ಸಂಬಂಧ ಆರೋಪ ಹಿನ್ನೆಲೆ ಫಾರೂಕ್ ಲಾಳಸಂಗಿ ಅನ್ನೋರ ಕೊಲೆ. ವಿಜಯಪುರ ಜಿಲ್ಲೆ ಅಲಮೇಲ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಶೆಡ್ನಲ್ಲಿ ಮಲಗಿದ್ದಾಗ ಜೊತೆಗಿದ್ದವರಿಂದಲೇ ಕತ್ತು ಕೊಯ್ದು ಕೊಲೆ ಯತ್ನ. ಎಚ್ಡಿ ಕೋಟೆ ತಾಲೂಕಿನ ಭೋಗೇಶ್ವರ ಕಾಲೋನಿಯಲ್ಲಿ ಘಟನೆ. ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಮುಕುಂದನ್ ಸಾವು. ಸ್ನೇಹಿತರಾದ ರವಿ, ಬಾಬು ಮೇಲೆ ಅನುಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.